ನಮಸ್ತೆ ಸ್ನೇಹಿತರೆ, ಏನು ಬ್ಯಾಂಡೇಜ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಏನಾಗಿದೆ ಅಂತ ನೀವು ಕೇಳ್ಬೋದು. ನಾನು ಬ್ಯಾಂಡೇಜ್ ಹಾಕ್ಕೊಂಡಿರೋ ಉದ್ದೇಶ ಇವತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಮತ್ತು ಇದೇ ರೀತಿ ಆದರೆ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯ ಏನು ಮತ್ತು ಕನ್ನಡ ಚಿತ್ರರಂಗನ ಯಾಕೆ ನಿರ್ಮಾಪಕರು ಪ್ರೊಡ್ಯೂಸ್ ಮಾಡಬೇಕು, ಯಾಕೆ 70 ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿಗೆ 250 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. 65% ಸಕ್ಸಸ್ ರೇಷಿಯೋ ಇದೆ. ಯಾವುದು? ಮಲಯಾಳಂ ಚಿತ್ರರಂಗದ್ದು. ಕನ್ನಡದ ಸಕ್ಸಸ್ ರೇಷಿಯೋ ಎಷ್ಟಿದೆ? 6 ತಿಂಗಳಲ್ಲಿ -1.5%. ನಮಸ್ತೆ ಸ್ನೇಹಿತರೆ, ಟೈಮ್ಸ್ ಮಹೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಕನ್ನಡ ಪತ್ರಿಕೋದ್ಯಮದಲ್ಲಿ 20 ವರ್ಷದಿಂದ ನಾನು ತೊಡಗಿಸ್ಕೊಂಡಿದ್ದೀನಿ. 11 ವರ್ಷ ಸಿನಿಮಾ ಪತ್ರಿಕೋದ್ಯಮದಲ್ಲಿದೆ. ಈಗ 9ನೇ ವರ್ಷ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ನಾನು ಬಿಸ್ನೆಸ್ ಹೆಡ್ಡಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಿನಿಮಾ ರಂಗದ ಪತ್ರಿಕೋದ್ಯಮ ಮತ್ತು ಸಿನಿಮಾ ಜಗತ್ತಿನ ಬಿಸ್ನೆಸ್ ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅಂತ ಆ ಭಾವನೆಯಿಂದನೇ ಈ ಒಂದು ವಿಷಯಕ್ಕೆ ನಾನು ಬರ್ತಾಯಿದ್ದೀನಿ. ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ, ಅದರ ವ್ಯವಹಾರ, ಅದು ಒಟ್ಟಾರೆ ಬಿಸ್ನೆಸ್ ಏನಾಗ್ತಾಯಿದೆ, ಕನ್ನಡ ಚಿತ್ರರಂಗದ ಬಿಸ್ನೆಸ್ಸು ಮತ್ತು ಬೇರೆ ಭಾಷೆ ಚಿತ್ರರಂಗದ ಬಿಸ್ನೆಸ್ ಏನಿದೆ, ನಮ್ಮ ಭಾಷೆಯ ಚಿತ್ರರಂಗ ಯಾಕೆ ಇವತ್ತು ಇಷ್ಟೊಂದು ಸಫರ್ ಆಗ್ತಾಯಿದೆ, ಅದನ್ನು ಅಂಕಿಅಂಶಗಳ ಸಮೇತ ಮಾತಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ, ಇವತ್ತಿನ ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಈ ಮೂಲಕ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಕೇಳ್ಬೋದು, ಏನು ಬ್ಯಾಂಡೇಜ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಏನಾಗಿದೆ ಅಂತ ನೀವು ಕೇಳ್ಬೋದು. ಸೊ ಇವತ್ತು ಕನ್ನಡ ಚಿತ್ರರಂಗ ಅಕ್ಷರಶಃ ICU ಸ್ಥಿತಿನಲ್ಲಿದೆ. ಅಂದರೆ ನಾನು ಬ್ಯಾಂಡೇಜ್ ಹಾಕ್ಕೊಂಡಿರೋ ಉದ್ದೇಶ ಇವತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಒಂದು ಪ್ರತಿಮೆ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೆ. ಅದಕ್ಕೋಸ್ಕರ ನಾನು ಬ್ಯಾಂಡೇಜ್ ಹಾಕ್ಕೊಂಡು ನಿಮಗೆ ಅದನ್ನು ತಿಳಿಯಪಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗ ನಿಜಕ್ಕೂ ICU ಸ್ಥಿತಿನಲ್ಲಿದೆ ಅನ್ನೋದು ಸತ್ಯ. ಅದು ಯಾವ ರೀತಿ ಇದೆ, ಅದು ಹೆಂಗೆ ನೀವು ಹೇಳ್ತೀರಾ, ಮತ್ತು ಏನು ಆಗಿದೆ ಕನ್ನಡ ಚಿತ್ರರಂಗ ಆ ಮಟ್ಟಕ್ಕೆ ಏನಾದರೂ ಇದಾಗ್ಬಿಟ್ಟಿದೆಯಾ? ನಿಜಕ್ಕೂ ಇದು ಎಲ್ಲ ಪ್ರೊಡ್ಯೂಸರ್ಸು ನಿರ್ದೇಶಕರು ಹೇಳ್ತಾ ಇರೋ ಮಾತು ಸತ್ಯನಾ ಸರ್? ನಮಗೆ ಬಿಸ್ನೆಸ್ ಆಗ್ತಾಯಿಲ್ಲ, ನಮ್ಮ ಸಿನಿಮಾಗಳಿಗೆ ಏನು ಜನ ಬರ್ತಾಯಿಲ್ಲ, ಇದೆಲ್ಲ ಸತ್ಯನಾ? ಮತ್ತು ಇದೇ ರೀತಿ ಆದರೆ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯ ಏನು ಮತ್ತು ಕನ್ನಡ ಚಿತ್ರರಂಗನ ಯಾಕೆ ನಿರ್ಮಾಪಕರು ಪ್ರೊಡ್ಯೂಸ್ ಮಾಡಬೇಕು, ಯಾಕೆ ಈ ಕನ್ನಡ ಸಿನಿಮಾಗೆ ಯಾಕೆ ನಿರ್ಮಾಪಕರು ಬರಬೇಕು, ಮತ್ತು ಬೇರೆ ಚಿತ್ರರಂಗದ ಬಿಸ್ನೆಸ್ ಹೆಂಗೆ ನಡೀತಾ ಇದೆ, ಬೇರೆ ಚಿತ್ರಗಳ ಬಗ್ಗೆ ನಮ್ಮ ಕನ್ನಡ ಪ್ರೇಕ್ಷಕರ ಒಲವು ಇದನ್ನು ತೋರ್ಕೊಂಡಿದ್ದಾರೆ. ಇದೆಲ್ಲ ವಿಷಯಗಳ ಬಗ್ಗೆ ನಾನು ಒಂದು ಸಮಗ್ರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಆ್ಯಕ್ಚುಲಿ ಕನ್ನಡ ಚಿತ್ರರಂಗ ICUನಲ್ಲಿದೆಯಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಿಜಕ್ಕೂ ಹೌದು ಅನ್ನೋ ಉತ್ತರನೇ ಸಿಗುತ್ತೆ. ಹೆಂಗೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಜನವರಿ 2025 ಇಂದ ಈ ಜುಲೈವರೆಗೂ, ಈ 11th ಜುಲೈ 11th ಜನವರಿಯಿಂದ ಜುಲೈ 11th ಕನ್ನಡ ಚಿತ್ರರಂಗದಲ್ಲಿ ಸುಮಾರು 65ರಿಂದ 70 ಸಿನಿಮಾಗಳು ರಿಲೀಸ್ ಆಗಿದೆ. ಎಷ್ಟು? 65-70 ಸಿನಿಮಾಗಳು ರಿಲೀಸ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವು ಸಣ್ಣ ಭಾಷೆ ಸಣ್ಣ ಸಿನಿಮಾಗಳು ಸೇರಿಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಂಬರ್ಸ್. ಬಟ್ ಇವು ಸ್ವಲ್ಪ ನೇಮ್ ಮಾಡಿರೋಂಥ ಡೈರೆಕ್ಟರ್ಗಳು, ನೇಮ್ ಮಾಡಿರೋಂಥ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರೋಂಥ ಸಿನಿಮಾಗಳನ್ನ ನಾವು ಗಣನೆಗೆ ತೊಗೊಂಡ್ರೆ ಒಂದು 70 ಸಿನಿಮಾಗಳನ್ನ ನಾವು ಗಣನೆಗೆ ತೊಗೊಬೋದು. 70 ಸಿನಿಮಾಗಳು ರಿಲೀಸ್ ಆಗೋಗಿದೆ ಕನ್ನಡ ಇಂಡಸ್ಟ್ರಿನಲ್ಲಿ. ಓಕೆನಾ? 70 ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿಗೆ 250 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. 250 crores ಹೂಡಿಕೆಯಾಗಿದೆ. ಓಕೆ, 250 ಕೋಟಿನಲ್ಲಿ ಹಾಗಾದರೆ 6 ತಿಂಗಳಲ್ಲಿ ನಿರ್ಮಾಪಕರಿಗೆ ಎಷ್ಟು ವಾಪಸ್ ಬಂದಿದೆ ಅಂತ ನಾವು ನೋಡೋದಾದರೆ ನಿಜಕ್ಕೂ ತುಂಬಾ ಏನೋ ಒಂದು ಶೋಚನೀಯ ಸ್ಥಿತಿ ಅಂತ ನಾವು ಕರಿಬೋದು, ದುರಂತ ಅಂತ ಬೇಕಾದ್ರೆ ಕರೀರಿ. ಏನಪ್ಪ ಹಿಂಗಾಗ್ಬಿಟ್ಟಿದೆಯಾ ಕನ್ನಡ ಚಿತ್ರರಂಗ ಅಂತದ್ದು ನೀವು ಕರ್ಕೊಳ್ಳಿ. ಆ್ಯಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಏನೂ ಬಂದಿಲ್ಲ. 250 ಕೋಟಿ ರೂಪಾಯಿ ಏನಾಯಿತು? ಡಮಾರ್. ಈ ಎಲ್ಲ ದುಡ್ಡು ಹೋಗಿದೆ, ನಿರ್ಮಾಪಕರ ದುಡ್ಡು ನೀರಿನಲ್ಲಿ ಹೋಮ ಮಾಡಿರೋ ರೀತಿ ಹೋಗ್ಬಿಟ್ಟಿದೆ.
ಆಯ್ತಪ್ಪ, ಕನ್ನಡ ಚಿತ್ರರಂಗದಕ್ಕೆ ಈ ಥರ ಸ್ಥಿತಿಯಾಗಿದೆ. ಬಟ್ ಬೇರೆ ಭಾಷೆಗಳಿಗೆ ಏನಾಗಿದೆ ಅಂತ ನಾವು ನೋಡೋದಾದರೆ, ಪಕ್ಕದ ರಾಜ್ಯದ ಮಲಯಾಳಂ ಚಿತ್ರರಂಗದ ಸ್ಥಿತಿ ಹಂಗಾರೆ ಹೆಂಗಿದೆ, ತಮಿಳು ಚಿತ್ರರಂಗದ ಸ್ಥಿತಿ ಹೆಂಗಿದೆ, ಹೈದರಾಬಾದ್ ಚಿತ್ರರಂಗದ ಸ್ಥಿತಿ ಹೆಂಗಿದೆ ಅಂತ ನಾವು ಸ್ವಲ್ಪ ಒಂದು ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಡು ಬರೋಣ. ಮಲಯಾಳಂ ಚಿತ್ರರಂಗದಲ್ಲಿ ಈ ಜನವರಿ 2025ಇಂದ ಈ ಜುಲೈವರೆಗೂ 40ರಿಂದ 45 ಸಿನಿಮಾಗಳು ರಿಲೀಸ್ ಆಗಿದೆ. ಓಕೆನಾ? ಆ ಸಿನಿಮಾಗಳ ಪೈಕಿ ಎಷ್ಟು ಸಿನಿಮಾಗಳು ಗೆದ್ದಿದೆ ಅಂತ ನೀವು ಅಂಕಿಅಂಶನ ಕೇಳಿದ್ರೆ, ಜಸ್ಟ್ 2 ಸಿನಿಮಾಗಳ ಬಗ್ಗೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರೇಖಾ ಚಿತ್ರಂ ಅಂತ ಒಂದು ಸಿನಿಮಾ 8 ಕೋಟಿ ಬಜೆಟಲ್ಲಿ ನಿರ್ಮಾಣವಾಗಿದ್ದಂಥ ಸಿನಿಮಾ 28ರಿಂದ 30 ಕೋಟಿ ಸಿನಿಮಾ ಹಣ ರಿಕವರಿ ಮಾಡಿದೆ ಆ ಸಿನಿಮಾ. ಇನ್ನೊಂದು ಸಿನಿಮಾ ತುಡುರಂ ಅಂತ ಒಂದು ಸಿನಿಮಾ, ಅದು ಮಲಯಾಳಂ ಸಿನಿಮಾನೇ. ಡೈರೆಕ್ಟ್ OTTನವರೇ ತೊಗೊಂಡ್ಬಿಟ್ಟಿದ್ದಾರೆ ಅದನ್ನು. ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ಸಿನಿಮಾಗಳನ್ನು ಯಾವುದೇ OTTನವರು ತೊಗೊತಾನೇ ಇಲ್ಲ. ಇದು ನಿಮ್ಮ ಗಮನಕ್ಕೆ ಇರಲಿ ಪ್ರೇಕ್ಷಕರೇ. ಯಾಕೆ ತೊಗೊತಾ ಇಲ್ಲ ಅದನ್ನು ಚರ್ಚೆ ಮಾಡೋಣ. ಫಸ್ಟು, ಇದೇ ಮಲಯಾಳಂ ಸಿನಿಮಾ ತುಡುರಂ ಅಂತ ಒಂದು ಸಿನಿಮಾ OTTಗೆ 20 ಕೋಟಿಗೆ ತೊಗೊಂಡಿದ್ದಾರೆ. ಅದೇ ನಮ್ಮ ಕನ್ನಡ ಸಿನಿಮಾ ನಿರ್ಮಾಪಕರು ಒಂದು OTTಗೆ ಸೇಲ್ ಮಾಡಬೇಕು, ಒಂದು OTT ಹತ್ರ ಹೋಗಬೇಕು ಅಂದರೆ ಅವರು ಎಷ್ಟು ಕಷ್ಟಪಡಬೇಕು, ಎಲ್ಲೆಲ್ಲಿ ರೂಟಲ್ಲಿ ಹೋಗಬೇಕು ಅಂದರೆ ಅವ್ರು ಫೆಡ್ಡಪ್ ಆಗಿಬಿಡ್ತಾರೆ. ಯಪ್ಪ, ಈ ಸಿನಿಮಾ ಬಿಸ್ನೆಸ್ಸು ಮಾಡೋದು ಬೇಡ, ಸಿನಿಮಾ ರಂಗಕ್ಕೆ ಹೋಗೋದು ಬೇಡ ಅಂತಲೇ ಫೆಡ್ಡಪ್ ಆಗ್ತಾರೆ. ನೀವು ಯಾವುದೇ ನಿರ್ಮಾಪಕರು ಕೇಳಿ ನೋಡಿ, ಅವ್ರಿಗದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾಕಂದರೆ ಅಮೆಝಾನ್ ಪ್ರೈಮ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಜಿಯೋ ಹಾಟ್ಸ್ಟಾರ್ ಇರ್ಬೋದು, ಯಾವ ಸಿನಿಮಾ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗಳು ನಮ್ಮ ಕನ್ನಡ ಸಿನಿಮಾಗಳನ್ನ ತೊಗೊತಾ ಇಲ್ಲ. ಏನಕ್ಕೆ? ಅವ್ರು ಹೇಳುವಂಥ ಕ್ರೈಟೀರಿಯಾ ಏನಿದೆ ಆ ಕ್ರೈಟೀರಿಯಾ ನಾವು ಮೀಟ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ನಾವು ಕನ್ನಡ ಸಿನಿಮಾಗಳನ್ನ ತೊಗೊತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದೇನೇ ಇರಲಿ, ಅದು ನೆಕ್ಸ್ಟು ಇದಕ್ಕೆ ಬರೋಣ. ಬಟ್ ಇವತ್ತು ಮಲಯಾಳಂ ಸಿನಿಮಾ ಈ ಥರ ಸಿನಿಮಾಗಳು, ಲೂಸಿಫರ್ 2 ಸಿನಿಮಾನು ಕೂಡ ಸೂಪರ್ ಹಿಟ್ ಆಗಿದೆ. ಸಕ್ಸಸ್ ರೇಷಿಯೋ ಎಷ್ಟಿದೆ ಗೊತ್ತಾ ನಿಮಗೆ ಮಲಯಾಳಂ ಸಿನಿಮಾ ರಂಗದ್ದು? 44 ಸಿನಿಮಾಗಳಲ್ಲಿ 25 ಸಿನಿಮಾಗಳಿಗೆ ಹೂಡಿರುವಂಥ ಬಂಡವಾಳ ವಾಪಸ್ ಬಂದಿದೆ ಅವರಿಗೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹಾಕಿರೋ ಬಂಡವಾಳ ವಾಪಸ್ ಬಂದುಬಿಟ್ರೇ ಅವ್ರ ಮನೆಯಲ್ಲಿ ಹಬ್ಬ ಆಗಿಬಿಡುತ್ತೆ, ನಿರ್ಮಾಪಕರ ಮನೆಯಲ್ಲಿ. ಯಾಕಂದರೆ ಹಾಕಿರೋ ಬಂಡವಾಳ ಬಂದರೆ ಸಾಕು ಸರ್, ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ ಅಂತ ಎಲ್ಲ ನಿರ್ಮಾಪಕರು ಇದನ್ನು ಹೇಳ್ತಾರೆ. ಯಾವುದೇ ನಿರ್ಮಾಪಕರನ್ನು ಕೇಳಿ ಅವ್ರು ಹೇಳೋದು ಒಂದೇ ಮಾತು, ಸರ್ ಬಂಡವಾಳ ಹಾಕಿರೋದು ವಾಪಸ್ ಬಂದುಬಿಟ್ರೆ ನಮಗೆ ಅದೇ ಸಾಕು ದೊಡ್ಡ ಲಾಭ ಅಂತ. ಲಾಭ ನಿರೀಕ್ಷಣೆನೇ ಮಾಡಲ್ಲ. ಆದರೆ ಪಕ್ಕದ ಚಿತ್ರರಂಗದಲ್ಲಿ ನೀವು ನೋಡೋದಾದರೆ 25 ಸಿನಿಮಾಗಳಿಗೆ ಹಾಕಿರೋ ಬಂಡವಾಳ ವಾಪಸ್ಸು ಬಂದಿದೆ, ಅವ್ರಿಗೆ ಲಾಭನೂ ಮಾಡ್ಕೊಂಡಿದ್ದಾರೆ. ಸಕ್ಸಸ್ ರೇಷಿಯೋ ಎಷ್ಟಿದೆ ನೀವು ಗಮನಿಸೋದಾದರೆ 65% ಸಕ್ಸಸ್ ರೇಷಿಯೋ ಇದೆ. ಯಾವುದು? ಮಲಯಾಳಂ ಚಿತ್ರರಂಗದ್ದು. ಕನ್ನಡದ ಸಕ್ಸಸ್ ರೇಷಿಯೋ ಎಷ್ಟಿದೆ 6 ತಿಂಗಳಲ್ಲಿ? -1.5%. ಸೊ ಇದನ್ನು ನೀವೇ ಅರ್ಥ ಮಾಡ್ಕೊಂಡು, ಅಂದರೆ ಯಾವ ಮಟ್ಟಕ್ಕೆ ನಾವು ಎಲ್ಲಿದ್ದೀವಿ, ನಾವು ಕನ್ನಡ ಚಿತ್ರರಂಗದ ನಿರ್ಮಾಪಕರ ಸ್ಥಿತಿ ಇವತ್ತು ಎಲ್ಲಿದೆ, ಪಕ್ಕದ ರಾಜ್ಯವರದ ನಿರ್ಮಾಪಕರ ಸ್ಥಿತಿ ಎಲ್ಲಿದೆ. ಯಾಕೆ ಹಾಗಾದರೆ ನಿರ್ಮಾಪಕರು ಕನ್ನಡ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು? ಯಾಕೆ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಕಾಲೋ ಕೈ ಎಳೆದು ಹೀರೋಗಳನ್ನ ಡೇಟ್ಸ್ ತೊಗೊಂಡು ಅವರು 3 ವರ್ಷ ಕಾದು 2 ವರ್ಷ ಕಾದು ನಿರ್ಮಾಪಕರು ನಿರ್ದೇಶಕರು ನಿದ್ದೆಗೆಟ್ಟು ಸಿನಿಮಾ ಮಾಡಿದ್ರೆ ಅವ್ರಿಗೆ ಬರ್ತಾ ಇರೋ ಲಾಭ ಅವ್ರು ಬರ್ತಾ ಇರೋ ಬಂಡವಾಳನೂ ವಾಪಸ್ ಬರ್ತಾಯಿಲ್ಲ, ಅವ್ರು ಹಾಕಿರೋ ಬಂಡವಾಳನೇ ಬರ್ತಾಯಿಲ್ಲ. ಇದು ಕನ್ನಡ ಚಿತ್ರರಂಗದ ಸ್ಥಿತಿ. ಸರಿನಪ್ಪ, ಮಲಯಾಳಂ ಚಿತ್ರರಂಗ ಆಯಿತು. ಸೊ ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದ ಬಜೆಟ್ ವೈಸು ನಾವು ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಕನ್ನಡ ಸಿನಿಮಾಗಳ ಬಜೆಟು 3.5 ಕೋಟಿಯಿಂದ ಮಾಡ್ತಾರೆ, 5 ಕೋಟಿಗೆ ಮಾಡ್ತಾರೆ, 2 ಕೋಟಿಗೆ ಮಾಡ್ತಾರೆ, 10 ಕೋಟಿಗೆ ಹೋಗಿ ಮಾಡಿದ್ರೆ 15 ಕೋಟಿಗೆ ಹೋಗಿ ಮಾಡ್ತಾರೆ. ಅದೇ ರೀತಿ ಮಲಯಾಳಂ ಚಿತ್ರರಂಗದ ಬಜೆಟನ್ನು ಕೂಡ 3.5 ಕೋಟಿಯಿಂದ ಇರುತ್ತೆ, 5 ಕೋಟಿ ಇರುತ್ತೆ, 7 ಕೋಟಿ ಇರುತ್ತೆ, 10 ಕೋಟಿಗೂ ಇರುತ್ತೆ. ಸೊ ಇಲ್ಲಿ ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದ ಬಜೆಟು ಮೂರರ್ಲೆಸ್ ಸ್ವಲ್ಪ ಎರಡು ಸೇಮ್ ಅಂತಲೇ ನಾವು ಕರಿಬೋದು. ಆದರೆ ಸಕ್ಸಸ್ ರೇಷಿಯೋ ಮಾತ್ರ 60 to 65% ಮಲಯಾಳಂದಿದೆ, ನಮ್ಮದು -1.25% ಇದೆ. ಇದು ಕನ್ನಡ ಚಿತ್ರರಂಗದ ಒಂದು ಸದ್ಯದ ಪರಿಸ್ಥಿತಿ. ಸರಿ, ಇನ್ನು ತಮಿಳು ತೆಲುಗು ನಾವು ನಿಜಕ್ಕೂ ತಮಿಳು ತೆಲುಗುಗೆ ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ತಮಿಳು ಮತ್ತು ತೆಲುಗು ಚಿತ್ರರಂಗ ತುಂಬ ದೊಡ್ಡ ಮಾರುಕಟ್ಟೆಯನ್ನು ಒಳಗೊಂಡಿದೆ, ತುಂಬ ದೊಡ್ಡ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಿಕೊಂಡಿದೆ ಆ ಸಿನಿಮಾಗಳು. ಆ ಸಿನಿಮಾಗಳ ನೀವು ಬಹುತೇಕ ಸಿನಿಮಾಗಳು ನೀವು ನೋಡಿರ್ಬೋದು,
ಅದು ನೆಟ್ಫ್ಲಿಕ್ಸಲ್ಲಿ ಬಂದಿರುತ್ತೆ, ಅಮೆಝಾನ್ ಪ್ರೈಮಲ್ಲಿ ಬಂದಿರುತ್ತೆ, ಜಿಯೋ ಹಾಟ್ಸ್ಟಾರಲ್ಲೂ ಕೂಡ ಬಂದಿರುತ್ತೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಪೇಪರ್ ವ್ಯೂ ಅಂತ ಹಾಕ್ತಾರೆ ಅಮೆಝಾನ್ ಪ್ರೈಮಲ್ಲಿ. ಅದನ್ನು ಹಾಕೋಕ್ಕೂ ಕೂಡ ತುಂಬ ಶ್ರಮನ ನಮ್ಮ ನಿರ್ಮಾಪಕರು ಪಡಲೇಬೇಕು, ನಿರ್ದೇಶಕರು ಪಡಬೇಕು, ಇನ್ನಿಲ್ಲದ ಸಾಹಸ ಮಾಡಬೇಕು ಮತ್ತು ಇನ್ನಿಲ್ಲದಂತಹ ರೆಕಮೆಂಡೇಷನ್ ಕೂಡ ಮಾಡಬೇಕು. ಆದರೆ ತಮಿಳು ತೆಲುಗು ಚಿತ್ರರಂಗಕ್ಕೆ ಈ ಥರದ ಒಂದು ಸ್ಥಿತಿ ನಿರ್ಮಾಣ ಇಲ್ಲ ಅಂತ ನಾವು ಹೇಳ್ಬಹುದು. ನೀವು ಗಮನಿಸಿರ್ತೀರ, ತಗ್ ಲೈಫ್ ಕಮಲ್ ಹಾಸನ್ ಅವ್ರದ್ದು ತಗ್ ಲೈಫ್ ಕೂಡ ರಿಲೀಸ್ ಆಯಿತು, ಡಿಸಾಸ್ಟರ್ ಆಯಿತು ತಮಿಳ್ನಾಡಿನಲ್ಲಿ. ಬಟ್ ನೆಟ್ಫ್ಲಿಕ್ಸಲ್ಲಿ ಆ ಸಿನಿಮಾ ಬಂದಿದೆ, ಒಳ್ಳೆ ಒಂದು ಬಜೆಟ್ಗೆ ಆ ಸಿನಿಮಾನ ಕೊಂಡ್ಕೊಂಡಿದ್ದಾರೆ. ಆ ಸಿನಿಮಾ ನೆಟ್ಫ್ಲಿಕ್ಸಲ್ಲಿದೆ. ನೀವು ಯಾವ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನೆಟ್ಫ್ಲಿಕ್ಸಲ್ಲಿದೆ, ಪ್ರೆಸೆಂಟ್ ರಿಲೀಸ್ ಆಗಿರೋಂಥ ಸಿನಿಮಾಗಳು ಅವರು ತಗೊಳ್ತಾನೇ ಇಲ್ಲ. ಸೊ ಯಾಕೆ ತಮಿಳು ಮತ್ತು ತೆಲುಗು ಸಿನಿಮಾಗಳನ್ನ ತೊಗೊತಾ ಇದ್ದಾರೆ ಮತ್ತು ಅಲ್ಲಿನ ಸಿನಿಮಾಗಳ ಸ್ಥಿತಿ ಏನಿದೆ ಅಂತ ನಿಮಗೆ ಹೇಳೋದಾದರೆ, ತಮಿಳಲ್ಲಿ ಈ ಜೂನಿಂದ ಈ ಜುಲೈವರೆಗೂ 2025 50 to 60 ಫಿಲ್ಮ್ಸ್ ರಿಲೀಸ್ ಆಗಿದೆ. ಓಕೆನಾ, ತಮಿಳಲ್ಲೂ ಕೂಡ. ನಮ್ಮ ಕನ್ನಡ ಅಷ್ಟು ಸಿನಿಮಾಗಳು ಅಲ್ಲೂ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ಯಾವ್ಯಾವ ಸಿನಿಮಾಗಳು ಚೆನ್ನಾಗಿ ಹೋಗಿದ್ದಾವೆ? ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕುಟುಂಬಸ್ಥಮ್ ಅಂತ ಒಂದು ಸಿನಿಮಾ ಬಂತು. ಒಂದು 8 ಕೋಟಿನಲ್ಲಿ ಮಾಡಿದಂಥ ಸಿನಿಮಾ 31 ಕೋಟಿ ದುಡ್ಡನ್ನ ಅರ್ನ್ ಮಾಡ್ತು. ತುಂಬ ಲೋ ಬಜೆಟಲ್ಲಿ ತಮಿಳ್ನಾಡಿಗೆ ಹೋಲಿಸ್ಕೊಂಡ್ರೆ ಅದು ತುಂಬ ಒಂದು ಲೋ ಬಜೆಟ್ ಸಿನಿಮಾ ಅಂತ ಬೇಕಾದ್ರೆ ನಾವು ಕರಿಬೋದು. 8 ಕೋಟಿನಲ್ಲಿ ಮಾಡಿದ ಸಿನಿಮಾ 31 ಕೋಟಿನಲ್ಲಿ ಸಿನಿಮಾನ ಅದು ವಾಪಸ್ ಬಂಡವಾಳ ವಾಪಸ್ನ ನಿರ್ಮಾಪಕರಿಗೆ ತಂದು ಕೊಡ್ತು. ಅದೇ ರೀತಿ ರೀಸೆಂಟಾಗಿ ರಿಲೀಸ್ ಆಯಿತು ಇತ್ತೀಚೆಗೆ ಟೂರಿಸ್ಟ್ ಫ್ಯಾಮಿಲಿ ಅಂತ ಒಂದು ಸಿನಿಮಾ, ನೀವು ನೋಡಿರ್ತೀರ, ಜಿಯೋ ಹಾಟ್ಸ್ಟಾರ್ನಲ್ಲಿ ಬಂದಿದೆ. ಆ ಸಿನಿಮಾದ ಬಜೆಟ್ 10 ಕೋಟಿ. ಆ ಸಿನಿಮಾ 91 ಕೋಟಿ ರೂಪಾಯಿ ಗಳಿಸಿದೆ ಬಾಕ್ಸ್ ಆಫೀಸಲ್ಲಿ, ಅಷ್ಟು ಕಲೆಕ್ಷನ್ಸ್ ಮಾಡಿದೆ. ಅದೇ ರೀತಿ ಕುಬೇರಂ ಸಿನಿಮಾ, ರೆಟ್ರೋ, ಮತ್ತು ಏನು ಗುಡ್ ಬ್ಯಾಡ್ ಅಗ್ಲಿ, ಡ್ರ್ಯಾಗನ್, ನಿಮ್ಮ ಸಿನಿಮಾ ನೋಡಿರ್ತಾರೆ ಎಲ್ಲರೂ, ಡ್ರ್ಯಾಗನ್ ಸಿನಿಮಾ. ಸೊ ಆ ಸಿನಿಮಾಗಳಂತೂ 150 ಕೋಟಿ ಬಜೆಟ್, 150 ಕೋಟಿ ದುಡ್ಡು ಮಾಡಿದೆ. ಎಲ್ಲ ಸಿನಿಮಾಗಳು 100 ಕ್ರೋರ್ಸ್ ಕ್ಲಬ್ನ ಮೀರಿಬಿಟ್ಟಿದ್ದಾವೆ. ಯಾವ್ಯಾವ ಸಿನಿಮಾ ನಾನು ಮೆನ್ಷನ್ ಮಾಡಿದ್ನೋ, ಗುಡ್ ಬ್ಯಾಡ್ ಅಗ್ಲಿ ಇರ್ಬೋದು, ಡ್ರ್ಯಾಗನ್ ಸಿನಿಮಾ ಇರ್ಬೋದು, ಕುಬೇರ ಇರ್ಬೋದು, ರೆಟ್ರೋ ಇರ್ಬೋದು, ಸಿನಿಮಾಗಳು ಒಂದು 6-7 ಸಿನಿಮಾಗಳಂತೂ ತುಂಬ ಸೂಪರ್ ಹಿಟ್ ಆಗಿದ್ದಾವೆ. ಅಲ್ಲಿನ ಸಕ್ಸಸ್ ರೇಷು 20-25% ಇದೆ. ಓಕೆನಾ. ಅದೇ ರೀತಿ ತೆಲುಗು ಚಿತ್ರರಂಗಕ್ಕೆ ಬರೋಣ. ತೆಲುಗು ಚಿತ್ರರಂಗದಲ್ಲಿ ನಮಗೆ ಮೇಯ್ನಾಗಿ 40ರಿಂದ 45 ಸಿನಿಮಾಗಳು ರಿಲೀಸ್ ಆಗಿದೆ. ಅದರಲ್ಲಿ ನಿಮಗೆ ಗೊತ್ತಿರೋಂಗೆ ವಿಕ್ಟರಿ ವೆಂಕಟೇಶ್ ಅವರ ನಾಯಕನಾಗಿ ನಟಿಸಿದ ಸಂಕ್ರಾಂತಿಗೆ ವಸ್ತುನ ಸಿನಿಮಾ 150 ಕೋಟಿ 200 ಕೋಟಿ ಬಿಸ್ನೆಸ್ ಮಾಡಿದೆ ಅಂತ ಎಲ್ಲ ಕಡೆ ಅದು ರಿಪೋರ್ಟ್ ಆಗಿದೆ. ಡಾಕು ಮಹಾರಾಜ, ನಮ್ಮ ಬಾಲಕೃಷ್ಣ ಸರ್ ಅವ್ರದ್ದು ಡಾಕು ಮಹಾರಾಜ್ ಸಿನಿಮಾನು ಕೂಡ ಹಿಟ್ಟಾಯಿತು ಸಿನಿಮಾಗಳು. ಸೊ ಅಲ್ಲಿ ಎಷ್ಟಿದೆ ಸಕ್ಸಸ್ ರೇಷು? 20-25% ಇದೆ. ಸೊ ತೆಲುಗಲ್ಲೂ 40-45 ಸಿನಿಮಾಗಳು ರಿಲೀಸ್ ಆಗಿದೆ. ತಮಿಳಲ್ಲೂ 60ರಿಂದ 65 ಸಿನಿಮಾಗಳು ರಿಲೀಸ್ ಆಗಿದೆ. ಮಲಯಾಳಮಲ್ಲಿ 40ರಿಂದ 45 ಸಿನಿಮಾ ರಿಲೀಸ್ ಆಗಿದೆ. ಕನ್ನಡದಲ್ಲಿ 60ರಿಂದ 65 ಸಿನಿಮಾಗಳು, 70 ಸಿನಿಮಾಗಳು ರಿಲೀಸ್ ಆಗಿದೆ ಅಂತ ಇಟ್ಕೊಂಡು. ಸೊ ತೆಲುಗು ಮತ್ತು ತಮಿಳು ಸಿನಿಮಾದಲ್ಲಿ ಹೂಡಿಕೆ ಆಗಿರೋದು, ಅಂದರೆ ಇನ್ವೆಸ್ಟ್ಮೆಂಟ್ ಆಗಿರೋದು 2500 ಕೋಟಿಯಿಂದ 4000 ಕೋಟಿಗೂ ಇದೆ. ಅವರಿಬ್ಬರ ಟರ್ನ್ ಓವರು, ಆ ಸಿನಿಮಾಗಳಿಗೆ ಬಂಡವಾಳ ಹೂಡಿ ಟರ್ನ್ ಓವರ್ ಆಗಿರೋಂಥದ್ದು. ನಾವು ಕನ್ನಡ ಚಿತ್ರರಂಗನ ಬಿಸ್ನೆಸ್ ವೈಸು ಅವ್ರಿಗೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ನಾವು ಕಂಟೆಂಟ್ ವೈಸ ನಾವು ಎಲ್ಲರಿಗೂ ನಾವು ಹೋಲಿಸ್ಕೊಬೋದು, ಬಟ್ ಬಿಸ್ನೆಸ್ ವೈಸು ಅವ್ರನ್ನ ಕಂಪೇರ್ ಮಾಡಲೂಬಾರ್ದು. ಇದು ತಪ್ಪು. ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಗುಡ್ ಥಿಂಗ್. ಅದಕ್ಕೋಸ್ಕರ ಹಾಗಾದರೆ ಕನ್ನಡ ಚಿತ್ರರಂಗದ ಸಕ್ಸಸ್ ರೇಷೋ ಇಷ್ಟು ಕಡಿಮೆ ಆಗಿದೆ, ಮಲಯಾಳಂ ಸಕ್ಸಸ್ ರೇಷೋ ತುಂಬ ಚೆನ್ನಾಗಿದೆ, ತಮಿಳು ತೆಲುಗುದು ಪರವಾಗಿಲ್ಲಪ್ಪ, ಓಕೆ, ಅವ್ರದ್ದು ಕೂಡ ಒಂದು ಪ್ರೆಸೆಂಟಲ್ಲಿದ್ದಾರೆ. ಹೀಗಾದ್ರೆ ನಮ್ಮವ್ರ ಸ್ಥಿತಿ ಏನಾಗಬೇಕು? ನಮ್ಮವರು ಏನು ಮಾಡಬೇಕಾಗಾದ್ರೆ ಇವಾಗ ನಿರ್ಮಾಪಕರು ಅವರು ICUನಲ್ಲಿದ್ದಾರೆ. ನಿರ್ಮಾಪಕರು ಯಾರೇ ಫ್ರೈಡೇ ಸಿನಿಮಾ ರಿಲೀಸ್ ಆಗಿರೋರ ನಿರ್ಮಾಪಕರಿಗೆ ನೀವು ಫೋನ್ ಮಾಡಿದ್ರೆ ಅವರು ಡಿಪ್ರೆಷನಲ್ಲಿರ್ತಾರೆ. ಅವರು ಇನ್ಯಾವತ್ತೂ ಸರ್ ಸಿನಿಮಾ ರಂಗಕ್ಕೆ ಬರಲ್ಲ ಸರ್, ಇನ್ಯಾವತ್ತೂ ಸರ್ ಸಿನಿಮಾ ಸವಾಸ ಬೇಡ ಸರ್ ಅಂತ ಕೈ ಮುಗಿತಾರೆ. ಕಾರಣ ಏನು? ಮೊದಲನೇದಾಗಿ ಅವರಿಗೆ ಯಾವುದೇ ಸಪೋರ್ಟ್ ಸಿಗಲ್ಲ ಫಿಲ್ಮ್ ಚೇಂಬರಿಂದ, ಯಾರಿಂದನೂ ಏನೂ ಸಪೋರ್ಟ್ ಸಿಕ್ಕಿರಲ್ಲ ಅವರಿಗೆ. ಅವರೇನೋ ಕಷ್ಟಪಟ್ಟು ಆ ಚಿತ್ರತಂಡವರು ಸ್ಟ್ರಗಲ್ ಮಾಡಿ 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 ಏನೋ ಸಿನಿಮಾ ರಿಲೀಸ್ ಮಾಡಿಬಿಡ್ತಾರೆ. ಅಲ್ಲಿಗೆ ಮುಗಿದೋಯ್ತು ಸಿನಿಮಾ ರಿಲೀಸ್. ಸಿನಿಮಾ ರಿಲೀಸ್ ಮಾಡಿ ಕೈ ತಳ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಸ್ಥಿತಿನಲ್ಲ ಅವರಿರ್ತಾರೆ. ಇನ್ನು ಬಿಸ್ನೆಸ್ ಎಲ್ಲಾಗತ್ತೆ?